ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿದೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಆಗಕ್ಕೆ ಬಿಡೋದಿಲ್ಲ. ಆದರೆ ಇದು ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು ಅವರು ಆರ್ಮ್ಡ್ ಗಾರ್ಡು ಇರ್ತಾರೆ ಪ್ರತಿ ದಿವಸ, ಅವತ್ತು ಆರ್ಮ್ಡ್ ಗಾರ್ಡ್ ಇಲ್ಲ. ಇವರು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಅದು ಆ ರೀತಿ ಆಗಿದೆ. ಬ್ಯಾಂಕ್ ದರೋಡೆ ಆಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ ದರೋಡೆ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರಲಿಕ್ಕಿಲ್ಲ. ಈ ರೀತಿ ಎಲ್ಲ ಲ್ಯಾಪ್ಸಸ್ಗಳಿರುತ್ತೆ. ಅದನ್ನೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದು ಮಾತು ಹೇಳ್ತಾರೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಈ ರೀತಿ ಆಗ್ತಾ ಇರೋ ಘಟನೆಗಳಾಗ್ತಾನೆ. ನಾನು ಅಂಕಿಅಂಶ ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಎಲ್ಲೆಲ್ಲಿ ಇಂತಹ ಘಟನೆಗಳಾಯಿತು ಅದೆಲ್ಲ ಅಂಕಿಅಂಶಗಳನ್ನು ಸಂದರ್ಭ ಬಂದಾಗ ಕೊಡ್ತೀನಿ. ಪಾಪ ಬರ್ತಿದ್ದಾರೆ ಬಿಜೆಪಿಯವರು. ಅವರ ಆಡಳಿತದಲ್ಲಿ ಆದಂಥ ಘಟನೆಗಳನ್ನು ಮರೆತುಬಿಟ್ಟಿದ್ದಾರೆ ಅವರು. ಎಷ್ಟು ಮರ್ಡರ್ಗಳಾಗಿತ್ತು, ಎಷ್ಟು ರೇಪ್ಗಳಾಗಿತ್ತು, ಇದೆಲ್ಲವನ್ನು ಕೂಡ ನಾನು ಸಂದರ್ಭ ಬಂದಾಗ ಅಂಕಿಅಂಶಗಳನ್ನು ಕೊಡ್ತೇನೆ, ಸಾರ್ವಜನಿಕರಿಗೆ ಗೊತ್ತಾಗಲಿ. ಈಗ ಬೇನಾಮಿ ಹೆಸರಲ್ಲಿ 600 ಸೈಟ್ ಹಂಚಿಕೆ ಆಗಿದೆ ಅಂತ ಇಡಿ ಅವರೆಲ್ಲನೂ ದಾಖಲೆಗಳನ್ನು ಮುಟ್ಟುಗೋಲು ಹಾಕೊಂಡಿದ್ದಾರೆ. CM ರಾಜೀನಾಮೆಗೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಸರ್. ಯಾರು ಒತ್ತಾಯ ಮಾಡ್ತಿರೋದು? ಬಿಜೆಪಿಯವರು ಮೊದಲಿಂದನೂ ಒತ್ತಾಯ ಮಾಡ್ತಾರೆ. ಇದೇನು ಹೊಸದೇನಲ್ಲ. ಅವ್ರಿಗೆ ಬೇಕಾಗಿರೋದೇ ಅದು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋದು ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಇಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ಯಾರು ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರು ಪ್ರಭಾವ ಬೀರಿನೇ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇಡಿ ಆ ರೀತಿ ಎಲ್ಲೂ ಹೇಳಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಿಮ್ಮಿಂದಾನೆ ಮಾಧ್ಯಮದಿಂದ ತಿಳ್ಕೊಂಡಿರೋದು. ಇಡಿ ಅವರು ಸಿದ್ದರಾಮಯ್ಯನವರು ನೇರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇಡಿ ಅವರು ಹೇಳಿದ. ಯಾವ ಥರ ಇದ್ರೆ ಹೇಳಿ ಸರ್. ಕಾಂಗ್ರೆಸ್ ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಪ್ರತಿ ಸರಿ ಹೇಳ್ತೀರಿ ಸರ್, ಆದರೆ ನೀವು ಸತ್ಯವಾದಂಥ ವಿಚಾರವನ್ನ ಹೇಳಿದ್ರೆ ಬಾಯಿ ಮುಚ್ಕೊಂಡಿರಿ ಅಂತ AICC. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ಮಾಡ್ತೀವಿ. ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ನಾನು ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದ್ರು ನಾನು ಉತ್ತರ ಕೊಡಲ್ಲ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.